ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಟಮಿ ಟೌನ್ ಚಾನಲ್ಗೆ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಇವಾಗ ಸಂಕ್ರಾಂತಿ ಹತ್ರ ಬಂದಿದೆ, ಪೊಂಗಲ್ ಮಾಡೋದು ಹೇಳ್ಕೊಡ್ತೀನಿ. ಯಾವಾಗಲೂ ನಾವು ಒಂದೇ ಥರ ಪೊಂಗಲ್ ಮಾಡ್ತೀವಿ, ಬಟ್ ಇವತ್ತು ನಿಮಗೆ ಕರಿ ದಿವಸದಿಂದ ಪೊಂಗಲ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಇವಾಗ ಇದರಲ್ಲಿ 3/4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅಷ್ಟೇ ಕಾಳು ತೊಗೊಂಡಿದ್ದೀನಿ, ಹೆಸ್ರು ಕಾಳು ತೊಗೊಂಡಿದ್ದೀನಿ. ಇವಾಗ ಇದೆರಡೂ ವಾಶ್ ಮಾಡಿ ನೀಟಾಗಿ ಕುಕ್ಕರ್ಗೆ ಹಾಕೋಣ. ಲಿಡ್ ಕ್ಲೋಸ್ ಮಾಡಿ ಒಂದು ಚೆನ್ನಾಗಿ ಅದು ಲೈಕ್ ಒಂದು 2 to 3 ಸಿಟಿ ಹೊಡೆಸ್ಕೊಳ್ಳೋಣ. ಇಲ್ಲಿ ನೋಡಿ, ಈಗ ಅನ್ನನ ತೊಳೆದು ಚೆನ್ನಾಗಿ ನೀರು ಹಾಕಿ ಇಟ್ಟಿದ್ದೀನಿ. ಇವಾಗ ಏನು ಗೊತ್ತಾ, ಯಾವಾಗಲೂ ಅಷ್ಟೇ ಪೊಂಗಲ್ ಮಾಡಬೇಕಾದ್ರೆ ನಾವು ಅನ್ನಕ್ಕೆ ಎಷ್ಟು ನೀರು ಹಾಕ್ತೀವೋ ಅದಕ್ಕಿಂತ ಡಬಲ್ ನೀರು ಹಾಕಿ, ಆವಾಗ ಅದೊಂದು ಸ್ವಲ್ಪ ಗಿಂಜಲ ಆಗಬೇಕು. ಅನ್ನ ಉಡುಡಿಯಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಗಿಂಜಲ ಆಗಬೇಕು. ಸೊ ಅದಕ್ಕೆ ನೀರು ಜಾಸ್ತಿ ಹಾಕಿ ಒಂದು 3 to 4 ಅಟ್ಲೀಸ್ಟ್ ಸಿಟಿ ಓಡಿಸ್ಕೊಳ್ಳೋಣ. ಇವಾಗ ನಾನು ನಿಮ್ಗೆ ಮುಂಚೆನೇ ಹೇಳಿದೆ, ನಾನು ರೆಗ್ಯುಲರ್ ಪೊಂಗಲ್ ಮಾಡ್ತಿಲ್ಲ. ಇಲ್ಲಿ ನಾನು ಕರಿಬೇವು ಪೊಂಗಲ್ ಮಾಡ್ತಿರೋದ್ರಿಂದ ಅದಕ್ಕೆ ಸಿಟಿ ಓಡ್ಸೋಕೆ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಅದು ಆಗೋ ತನಕ ನಾವಿಲ್ಲಿ ಅದಕ್ಕೆ ಏನು ಮಸಾಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಏನಿಲ್ಲ, ಒಂದು ಇವಾಗ ಜೀರಿಗೆ ಬೇಕು, ಮೆಣಸು ಬೇಕು, ಕರಿಬೇವು ಜಾಸ್ತಿ ಬೇಕು. ಸೊ ಇಲ್ಲಿ ನೋಡಿ, ಒಂದು ಅಳತೆ ಬೇಕು ಅಂದರೆ ಈ ಥರ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಜೀರಿಗೆ ಹಾಕೋಣ. ಇಲ್ಲಿ ನೋಡಿ, 1 ಸ್ಪೂನ್ ಇದರಲ್ಲಿ ಬಿಗ್ ಸ್ಪೂನಲ್ಲಿ 1 ಸ್ಪೂನ್ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದೇ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸು ತೊಗೊಂಡಿದ್ದೀನಿ. ಇವಾಗ ನಿಮಗೆ ಇದು ಮೆಣಸು ಜೀರಿಗೆ ಅಳತೆ ಹೆಂಗೆ ತೊಗೋಬೇಕು ಅನ್ನೋದು ಕ್ವಾಂಟಿಟಿ ಮೇಲೆ ಹೋಗುತ್ತೆ. ನೀವು ಎಷ್ಟು ಮಾಡ್ಕೋತಿದ್ದೀರಾ ಅಷ್ಟು ಕ್ವಾಂಟಿಟಿ. ಲೈಕ್ ಇವಾಗ 2 ಮೆಂಬರ್ಸ್ ಮಾಡಿಕೊಂಡ್ರೆ ಇಷ್ಟು ಸಾಕು. ಲೈಕ್ 4 ಮೆಂಬರ್ಸ್ಗಾದರೆ ಎಕ್ಸ್ಟ್ರಾ ಹಾಕಿ, ಯಾಕಂದರೆ ಜೀರಿಗೆ ಮತ್ತು ಮೆಣಸು ಫ್ಲೇವರ್ ಜಾಸ್ತಿ ಬೇಕೇ ಬೇಕು. ಸೊ ಇದಕ್ಕೆ ಜೀರಿಗೆ ಮೆಣಸು ಹಾಕ್ಕೊಂಡಿದ್ದೀನಿ. ಇವಾಗ ಮೇಯ್ನ್ ಕರಿಬೇವು ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, 1 ಮುಷ್ಟಿ ಆಗೋಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಓಕೆನಾ? ಇವಾಗ ಇದನ್ನು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ಇಲ್ಲಿ ನೋಡಿ, ಇವಾಗ ನಾನು 3 ಮಿಕ್ಸ್ ಮಾಡಿ ಇಟ್ಕೊಂಡು ಹುರ್ಕೋತಿದ್ದೀನಿ. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಚೆನ್ನಾಗಿ ಡ್ರೈ ಆಗೋ ತನಕ ಡ್ರೈ ಆಗೋ ತನಕ ನಾವು ಹುರ್ಕೊಳ್ಳೋಣ. ಇಲ್ಲಿ ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಥರ ತುಂಬ ಫೈನಾಗೂ ಬೇಡ, ತುಂಬ ತರ್ತರಿನೂ ಬೇಡ. ಈ ಥರ ಲೈಕ್ ಮೀಡಿಯಮ್ ಆಗಿ ತರ್ತರಿಯಾಗಿ ರುಬ್ಕೋಬೇಕು. ಮತ್ತು ಇಲ್ಲಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಮತ್ತು 3 ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಜೀರಿಗೆ ಮತ್ತು 4 ಕಾಳು ಹುಂಡೆ ಮೆಣಸು ತೊಗೋಬೇಕು, ಮತ್ತು ಹಿಂಗು. ಸೊ ಇವಾಗ ಅನ್ನ ರೆಡಿ ಆದ ತಕ್ಷಣ ಇದನ್ನು ಒಗ್ಗರಣೆ ಹಾಕೊಳ್ಳೋಣ. ಇಲ್ಲಿ ನೋಡಿ, ಅನ್ನ ರೆಡಿ ಆಗಿದೆ. ಇವಾಗ ಇದು ಸ್ವಲ್ಪ ಗಟ್ಟಿ ಇದೆ. ಇದಕ್ಕೆ ನಾವು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ ಲೈಕ್ ತೆಳ್ಳಗೆ ಮಾಡ್ಕೊಳ್ಳೋಣ. ಯಾಕಂದರೆ ತುಂಬ ಗಟ್ಟಿ ಆದರೂ ಪೊಂಗಲ್ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳೋಣ. ಆವಾಗ ಸ್ವಲ್ಪ ನಾವು ನೀಟಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಬಿಸಿನೀರು ಹಾಕಿ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಸ್ವಲ್ಪ ತಡ್ಕ ಹಾಕ್ಕೊಳ್ಳೋಣ. ನಾವು ಆವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದೆಲ್ಲ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಸಣ್ಣ ಪ್ಯಾನ್ ತೊಗೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ತುಪ್ಪದಲ್ಲೂ ತಡ್ಕ ಕೊಡ್ಬೋದು. ಸೊ ಇವಾಗ ಆಯಿಲಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ. ಒಂದೇನು ಗೊತ್ತಾ, ಯಾವಾಗಲೂ ತುಂಬ ಬಿಸಿ ಎಣ್ಣೆ ಒಳಗಡೆ ಸಾಸಿವೆ ಜೀರಿಗೆ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಮೀಡಿಯಮ್ ಬಿಸಿ ಆದಮೇಲೆ ಎಲ್ಲನ ಹಾಕ್ಕೊಳ್ಳಿ, ಯಾಕಂದರೆ ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಇಲ್ಲಾಂದರೆ ತುಂಬ ಬಿಸಿಲು ಹಾಕ್ತಿರಲ್ಲ, ಆವಾಗ ತಕ್ಷಣ ಅದು ಸೀದೋಗ್ಬಿಡುತ್ತೆ. ಸೊ ಸ್ವಲ್ಪ ನೋಡಿ, ಇವಾಗ ನಿಧಾನಕ್ಕೆ ಅದು ಸಿಡಿತಿದೆ. ಇವಾಗ ನಾವು ಒಂದೊಂದಾಗಿ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಎಲ್ಲನೂ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಆದಮೇಲೆ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆಗೋಗ್ಬಿಟ್ಮೇಲೆ ಅದರೊಳಗಡೆ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಎಲ್ಲ ಹಾಕಾದ್ಮೇಲೆ ಸ್ವಲ್ಪ 1 ಪಿಂಚ್ ಆಫ್ ಸಾಲ್ಟು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದರೊಳಗಡೆ. ಈ ತಡ್ಕನ ಇವಾಗ ಅದರೊಳಗಡೆ ಸೇರಿಸ್ಕೊಳ್ಳೋಣ. ಲೈಕ್ ಪೊಂಗಲ್ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ರೈಸ್ ಒಳಗಡೆ ಇದನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಪೌಡ್ರು ಮಾಡಿಟ್ಕೊಂಡಿದ್ವಲ್ಲ ಅದನ್ನೂ ಅದರೊಳಗಡೆ ಸೇರಿಸ್ಬೇಕು.
ಇಲ್ಲಿ ನೋಡಿ, ಇವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ತಿರುಗಿಬಿಟ್ಟು ಕೆಳಗಡೆ ಇದ್ದಾಗಲೇ ತಿರುಗಬೇಕು, ಗ್ಯಾಸ್ ಮೇಲೆ ತಿರುಗೋಕ್ಕಾಗಲ್ಲ. ಸೊ ಇವಾದು ಯಾಕಂದರೆ ಕುದಿ ಬರ್ತಿರುತ್ತಲ್ಲ, ಸರಿ ಹೋಗಲ್ಲ, ಗಟ್ಟಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಕೆಳಗಡೆ ಇಟ್ಕೊಂಡೆ ನೀಟಾಗಿ ಎಲ್ಲ ತಿರುಗಾದ್ಮೇಲೆ ಒಂದು 5 ನಿಮಿಷ ಮುಚ್ಚಿಬಿಟ್ಟು ಫ್ಲೇಮ್ ಲೈಕ್ ಸ್ಲೋ ಫ್ಲೇಮಲ್ಲಿ ಇಡೋಣ ಪೊಂಗಲ್ನ. ನೋಡಿ, ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ತುಂಬಾ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ತುಂಬ ಗಟ್ಟಿಯಾಗಿ ಚೆನ್ನಾಗಿರಲ್ಲ. ಸೊ ಒಂದು 2 ನಿಮಿಷ ಒಂದು ಕುದಿ ಬರತ್ತೆ, ಲೈಕ್ ಸ್ವಲ್ಪ ಲೈಕ್ ಹಿಂಗೆ ಲೈಟ್ ಬಾಯ್ಲ್ ಆಗೋ ಥರ ನಿಮಗೆ ಗೊತ್ತಾಗುತ್ತಲ್ಲ, ಆವಾಗಲೇ ಆಫ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನಬೇಕು. ಇಲ್ಲಿ ನೋಡಿ, ಪೊಂಗಲ್ ರೆಡಿ ಆಗಿದೆ. ನಾನು ಸರ್ವ್ ಮಾಡ್ತಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಇದ್ದಾಗಲೇ ತಿನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ಎಕ್ಸ್ಪೆಷಲಿ ಈ ಚಳಿಗಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಆಮೇಲೆ ಇವಾಗ ಲೈಕ್ ಪ್ಲೇನ್ ಪೊಂಗಲ್ ಮಾಡಿದಾಗ ನಮಗೆ ಅದ್ರ ಜೊತೆಗೆ ಏನಾದರೂ ಲೈಕ್ ಚಟ್ನಿ ಬೇಕೇ ಬೇಕು, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಬಟ್ ಇದ್ರಲ್ಲಿ ಆ ಥರ ಆಗಲ್ಲ. ಲೈಕ್ ವಿತೌಟ್ ಚಟ್ನಿ ಆಗಲಿ ಉಪ್ಪಿನಕಾಯಿ ಆಗಲಿ ನೀವು ಆರಾಮ್ಸೆ ತಿನ್ಬೋದು. ಒಂದು ಸತಿ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಸಿಂಪಲ್ ರೆಸಿಪಿ ಬೇಕಂದರೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು.